ಹಲ್ಲೆಲೂಯ! ಎಲ್ಲರಿಗೂ ಕೂಡ ಶುಭ ಮುಂಜಾನೆ ದೇವಜನರೇ. ಈ ದಿನದ ದೇವರ ವಾಕ್ಯವನ್ನ ನೋಡೋಣ. ಕೀರ್ತನೆಗಳು 34ನೇ ಅಧ್ಯಾಯದ 5ನೆಯ ವಾಕ್ಯ. ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಹೌದು ಪ್ರಿಯರೇ, ನಾವು ಕರ್ತನನ್ನ ಎದುರು ನೋಡುವಾಗ, ಆತನನ್ನ ನಾವು ದೃಷ್ಟಿಸಿ ನೋಡುವಾಗ ಖಂಡಿತವಾಗಿಯೂ ದೇವರು ನಮ್ಮನ್ನು ಪ್ರಕಾಶಪಡಿಸುವಂತವರಾಗಿದ್ದಾರೆ. ಮತ್ತು ನಮ್ಮ ಮುಖವು ಎಂದಿಗೂ ಕೂಡ ಲಜ್ಜೆಗೀಡಾಗದ ಹಾಗೆ, ಅವಮಾನಕ್ಕೀಡಾಗದ ಹಾಗೆ ದೇವರು ನಮ್ಮನ್ನ ನಡೆಸುವಾತನಾಗಿದ್ದಾರೆ. ಆದುದರಿಂದ ಈ ದಿನದಲ್ಲಿ ನಾವು ದೇವರನ್ನೇ ಎದುರು ನೋಡೋಣ. ಆತನನ್ನೇ ನಾವು ದೃಷ್ಟಿಸುವಾಗ ದೇವರು ಈ ದಿನದಲ್ಲಿ ನಮ್ಮೆಲ್ಲರನ್ನ ಕೂಡ ಆಶೀರ್ವಾದ ಪೂರಿತವಾಗಿ ನಡೆಸುವಂತನಾಗಿದ್ದಾರೆ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಸ್ವಾಮಿ, ಅಪ್ಪ, ನಿನ್ನ ವಾಕ್ಯವು ಹೇಳುವ ಹಾಗೆ ನಿನ್ನನ್ನೇ ನಾವು ದೃಷ್ಟಿಸೋರಾಗಿದ್ದೇವೆ ಏಸಪ್ಪ. ನಮ್ಮ ಮುಖವು ಕರ್ತನೆ ಲಜ್ಜೆಗೀಡಾಗದ ಹಾಗೆ, ವಿಶೇಷವಾಗಿ ಈ ಕಾರ್ಯಕ್ರಮವನ್ನ ನೋಡುತ್ತಿರುವಂತಹ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿಯೂ ಕೂಡ ಯಾರೊಬ್ಬರು ಲಜ್ಜೆಗೀಡಾಗದ ಹಾಗೆ ಏಸಪ್ಪ, ಪ್ರತಿಯೊಬ್ಬೊಬ್ಬರಿಗೂ ಕರ್ತನೆ ನಿನ್ನ ಕೃಪೆಯನ್ನ ಕೊಟ್ಟು, ನಿನ್ನ ದಯೆಯನ್ನ ಕೊಟ್ಟು ಸ್ವಾಮಿ ನೀವು ನಡೆಸಬೇಕಾಗಿ ಈ ದಿನದಲ್ಲಿ ಅದ್ಭುತವಾಗಿ ಕರ್ತನೆ ಅವರು ನಡೆಯುವಂತೆ ನಿನ್ನ ಆಶೀರ್ವದಿಸು, ಬಲಪಡಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ, ಆಮೇನ್.